ನಮಸ್ಕಾರ, ನಾನು ಬಿ.ಆರ್. ನಾಯ್ಡು. ಇತ್ತೀಚೆಗೆ ಜಪಾನ್ ನಮ್ಮ ದೇಶದ ಮಾವಿನ ಹಣ್ಣುಗಳನ್ನು ನಿಷೇಧಿಸಿದ್ದು ನಿಮಗೆ ಗೊತ್ತಿರಬಹುದು. ಇದಕ್ಕೂ ಹಿಂದೆಯೇ ನಮ್ಮ ಭಾರತದಿಂದ ಅಕ್ಕಿ ತರಿಸಿಕೊಳ್ಳುವುದನ್ನು ಚೀನಾ ನಿಷೇಧಿಸಿತ್ತು. ಅರೆ, ಇದೆಲ್ಲ ನಮಗೆ ಯಾಕೆ ಬಿಡಿ, ಅದೆಲ್ಲ ಅಂತಾರಾಷ್ಟ್ರೀಯ ವಿಷಯಗಳು ಎಂದು ಬಿಜೆಪಿ ನಾಯಕರು ವಿಶ್ವಗುರುವಿನ ಭಜನೆ ಮಾಡುತ್ತಾ ಓಡಾಡುತ್ತಿದ್ದಾರೆ. ಮಾತೆತ್ತಿದರೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಎಂದು ಬೊಗಳೆ ಬಿಡುತ್ತಾರೆ. ಫಾಸ್ಟೆಸ್ಟ್ ಗ್ರೋಯಿಂಗ್ ಎಂಬುದು ನಿಜ, ಆದರೆ ಆಹಾರ ಕಲಬೆರಕೆಯಲ್ಲಿ ಭಾರತವು ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ. ಬಿಜೆಪಿ ಸರ್ಕಾರದ ಈ ಆಹಾರ ಹಗರಣದ ಹಿಂದೆ ಇರುವ ವಾಸ್ತವ ಹೀಗಿದೆ. ಚೀನಾ ದೇಶವು ಭಾರತದಿಂದ ರಫ್ತಾಗಿದ್ದ 3 ರೀತಿಯ ಬಾಸುಮತಿ ಅಕ್ಕಿಯ ತಳಿಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ. ಇವುಗಳು ಜಿಎಂಒ ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಆರ್ಗಾನಿಸಂ ತಂತ್ರಜ್ಞಾನದಿಂದ ಬೆಳೆದ ಅಕ್ಕಿಯೇ ಹೊರತು ನಿಜವಾದ ಬಾಸ್ಮತಿ ಅಕ್ಕಿಯಲ್ಲ ಎಂದು ಭಾರತಕ್ಕೆ ಛೀಮಾರಿ ಹಾಕಿದೆ. ನಮ್ಮ ವಿಶ್ವಗುರುಗಳಿಗೆ ಈ ಛೀಮಾರಿಯೆಲ್ಲ ಹೊಸತೇನಲ್ಲ ಬಿಡಿ. ಇದೇ ರೀತಿಯಲ್ಲಿ ಜಪಾನ್ ಕೂಡ ಭಾರತದಿಂದ ಯಾವುದೇ ರೀತಿಯ ಯಾವುದೇ ತಳಿಯ ಮಾವಿನ ಹಣ್ಣುಗಳನ್ನು ಆಮದು ಮಾಡಿಕೊಳ್ಳಬಾರದೆಂದು ಆದೇಶ ಹೊರಡಿಸಿದೆ. ಜಪಾನ್ ದೇಶವೂ ಸಹ ಕೊಟ್ಟಿರುವ ಕಾರಣ ಗುಣಮಟ್ಟದ ಕೊರತೆ, ದೇಶದ ನಾಯಕನಲ್ಲೇ ಇಲ್ಲದ ಗುಣಮಟ್ಟ, ಮಾವಿನ ಹಣ್ಣುಗಳಲ್ಲಿ ಇರಲು ಸಾಧ್ಯವೇ ಎಂಬ ಬಗ್ಗೆ ಅನಂತರ ಚರ್ಚಿಸೋಣ. ಆದರೆ ನಮ್ಮ ದೇಶದ ರೈತನ ಹಿತ ಕಾಯಬೇಕಾದ ಪ್ರಧಾನಿ ನರೇಂದ್ರ ಮೋದಿ ಈಗೇನು ಮಾಡುತ್ತಿದ್ದಾರೆ ಎಂದು ಕೇಳುವುದು ನಮ್ಮ ಕರ್ತವ್ಯವಲ್ಲವೇ? ಇಷ್ಟೇ ಅಲ್ಲ, ಕೆಲವು ತಿಂಗಳಿಂದ ಮಲೇಷ್ಯಾ, ಸಿಂಗಪೂರ್, ಕೊನೆಗೆ ನೇಪಾಳ ಕೂಡ ಭಾರತ ದೇಶದ ಮಸಾಲೆ ಸಾಮಗ್ರಿಗಳ ಆಮದನ್ನು ನಿಷೇಧಿಸಿದೆ. ಸಣ್ಣ ಪುಟ್ಟ ರಾಷ್ಟ್ರಗಳ ಎದುರು ಸಹ ಭಾರತ ತಲೆ ತಗ್ಗಿಸಿ ನಿಲ್ಲುವಂತೆ ಮಾಡಿದ್ದು ನಮ್ಮ ವಿಶ್ವಗುರುವಿನ ಸಾಧನೆ. ಭಾರತದಲ್ಲಿ ಕೃಷಿ ಕ್ರಾಂತಿ ನಡೆಯುತ್ತಿದೆ, ರೈತರು ಡಬಲ್ ಇನ್ಕಮ್ ಪಡೆಯುತ್ತಿದ್ದಾರೆ, ಆಹಾರ ಭದ್ರತೆ ಸಾಕಷ್ಟಿದೆ ಎಂದೆಲ್ಲ ಸುಳ್ಳು ಹೇಳುತ್ತಿರುವ ನರೇಂದ್ರ ಮೋದಿಯವರೇ, ನಾವು ವಿದೇಶಕ್ಕೆ ರಫ್ತು ಮಾಡುವ ಎಂದರೆ ಎಕ್ಸ್ಪೋರ್ಟ್ ಕ್ವಾಲಿಟಿಯ ಆಹಾರ ಸಾಮಗ್ರಿಗಳೇ ಈ ರೀತಿ ಇದೆ ಎಂದರೆ ಇನ್ನು ಸಾಮಾನ್ಯ ಜನರು ಸೇವಿಸುತ್ತಿರುವ ಆಹಾರದಲ್ಲಿ ಎಂಥೆಂಥ ವಿಷ ಕಲಬೆರಕೆಯಾಗಿರಬಹುದು? ವಿದೇಶದ ಅಣಬೆ ತಿನ್ನುವ ನಿಮಗೆ ಇದರ ಉಸಾಬರಿ ಯಾಕೆ ಬಿಡಿ? ನಮ್ಮ ದೇಶದ ಹಣ್ಣು, ತರಕಾರಿ, ಧಾನ್ಯ, ಮಸಾಲೆ ಸಾಮಗ್ರಿಗಳು, ವಿವಿಧ ರೀತಿ ಪಾನೀಯಗಳು, ಡ್ರೈ ಫ್ರೂಟ್ಸ್ ಎಲ್ಲವೂ ಅಂತಾರಾಷ್ಟ್ರೀಯ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಲ್ಲಿ ಸೋಲುತ್ತಿವೆ. ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಆಗುತ್ತಿರುವ ಅಪಮಾನವನ್ನು ಪಕ್ಕಕ್ಕಿಡಿ. ಏಕೆಂದರೆ ಇಂಥ ಅಪಮಾನಗಳನ್ನು ಮೋದಿ ಸಾಕಷ್ಟು ಸಲ ಮಾಡಿದ್ದಾರೆ. ಆದರೆ ಈ ರೀತಿ ಆಮದು ನಿಷೇಧ ಮಾಡುವುದರಿಂದ ನಮ್ಮ ದೇಶದ ಉದ್ಯಮಿಗಳಿಗೆ, ರೈತರಿಗೆ, ಆಹಾರ ಸಂಸ್ಕರಣೆ ಕ್ಷೇತ್ರದ ಕಾರ್ಮಿಕರಿಗೆ ಅಪಾರ ನಷ್ಟವಾಗುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಥ ಅಪಮಾನ ನಡೆದರೂ ಪ್ರಧಾನಿ ಮೋದಿಯವರ ಆಡಳಿತ ಬದಲಾಗುವುದಿಲ್ಲ, ವ್ಯವಸ್ಥೆ ಬದಲಾಗುವುದಿಲ್ಲ, ಬಿಜೆಪಿ ಬದಲಾಗುವುದಿಲ್ಲ. ಹೀಗಾಗಿ ದೇಶವನ್ನು ಉಳಿಸಲು ಇರುವ ಮಾರ್ಗ ಒಂದೇ, ಸರ್ಕಾರವನ್ನೇ ಬದಲಿಸಬೇಕಾಗಿದೆ. ವಂದನೆಗಳು. ಇದೇ ರೀತಿಯ ವಿಡಿಯೋಗಳಿಗಾಗಿ ಟೀಮ್ ಬಿ.ಆರ್. ನಾಯ್ಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿ.